ಯಾವ ಕಂಪ್ನಿ ಏನಿಲ್ಲ. ಬಿಟ್ಟಿಲ್ಲ ಬಲ್ವಾ ಯಾರು ಸರ್, ಇದು ಮುಖ್ಯ ರಸ್ತೆ, ಇದು ಹೆಸರುಘಟ್ಟ ಮುಖ್ಯ ರಸ್ತೆ ಸರ್. ಈ ಲೈಟ್ ಕಂಬಗಳನ್ನ ಸುಮಾರು ಪ್ರಭಾವಿ ಮುಖಂಡರು ಮನೆ ಮುಂದೆ ಹಾಕ್ಕೊಂಡಿದ್ರು. ಅದನ್ನು ಈಗ ತಂದುಬಿಟ್ಟು ಬಣ್ಣ ಬಳಿದು ಪೇಸ್ಟ್ ಬಳಿದು ಈಗ ಜನಗಳು ತಲೆ ಮೇಲೆ ಹಾಕೋಕ್ಕೋಸ್ಕರ ಜನ ಸತ್ರು ಪರವಾಗಿಲ್ಲ ಅವ್ರಿಗೆ, ಸರ್ಕಾರದವ್ರಿಗೆ. ಅದಕ್ಕೆ ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ, ಆಯಿತಾ. ಯಾರಿಗೂ ಜವಾಬ್ದಾರಿನೇ ಇಲ್ಲ. ಪೇಂಟ್ ಮಾಡಿ ಈಗ ತಂದು ಹಾಕೊಂಡು ಹೋಗಿದ್ದಾರೆ, ಆಯಿತಾ. ಇದು ಬೇಕೇ ಇಲ್ಲ, ಇದು ಈ ಕೆಲಸ ಮಾಡಲೇಬಾರ್ದಾಗಿತ್ತು. ಆಮೇಲೆ ಅದು ಕಂಬದ ಮೇಲೆ ಸ್ಪೆಸಿಫಿಕೇಷನ್ ಇದಿಲ್ಲ, ಆಯಿತಾ. ಕಾಷನ್ ಬೋರ್ಡ್ಗಳೆಲ್ಲ ಯಾವುದೂ ಅದು ಯಾವ ತಿಕ್ನೆಸ್ಸು ಯಾವ್ಯಾವ ಏನೇನೂ ಇಲ್ಲ. ಒಟ್ಟಲ್ಲಿ ನಾಮಕಾವಸ್ಥೆಗೆ ಕಂಬಗಳನ್ನ ಫೋರ್ಗಳನ್ನ ನೆಟ್ಬಿಟ್ಟು ಹೋಗಿದ್ದಾರೆ. ಇದಕ್ಕೆ ಹೊಣೆ ಯಾರು? KEBನ, BBMPನ, ಸರ್ಕಾರನ? ಅದನ್ನು ಅವರೇ ಹೇಳಬೇಕೀಗ, ಆಯಿತಾ. ಇದು ಯಾರು ಸತ್ತರೆ ಯಾರು ಹೊಣೆ? ಪಬ್ಲಿಕ್ ಓಡಾಡ್ತಾ ಇದ್ದಾರೆ ಜನ. ಹೌದು ISI ಮಾರ್ಕ್ ಇಲ್ಲ, ಯಾವ ಕಂಪ್ನಿ ಹೆಸರು ಇಲ್ಲ, ಬ್ರ್ಯಾಂಡೇ ಇಲ್ಲ ಅದರೊಳಗಡೆ. ಆ ಫೋರ್ಗಳಲ್ಲಿ ಬ್ರ್ಯಾಂಡೇ ಇಲ್ಲ, ಯಾವ್ದು ಬ್ರ್ಯಾಂಡು ಇಲ್ಲ, ಏನೂ ಇಲ್ಲ. ಅದು ಅವ್ರಿಗೆ ಗೊತ್ತು, ಆಗ್ತವ್ರಿಗೆ ಗೊತ್ತು ಬ್ರ್ಯಾಂಡ್ ಯಾವುದು ಇದು ಅಂತ, ಆಯಿತಾ. ಜನ ಏನಾರು ಸತ್ತರೆ ಹೊಣೆ ಯಾರು? ನಾವು ಕೇಳ್ತಾ ಇರೋದು ಅಷ್ಟೇ, ಸಾರ್ವಜನಿಕವಾಗಿ ಕೇಳ್ತಾ ಇರೋದು. ಜನಗಳಿಗೆ ಅನಾಹುತ ಆದರೆ ಯಾರು ಹೊಣೆ? ಸಾವಿರಾರು ಜನ ಇಲ್ಲಿಂದ ಹೆಸರುಘಟ್ಟ ಮುಂದೆ ನೆಲಮಂಗಲ ಈ ಕಡೆ ಎಲ್ಲ ಓಡಾಡ್ತಾರೆ, ನೆಲಮಂಗಲಿಂದ ಈ ಕಡೆ ಓಡಾಡ್ತಾರೆ. ಹೈವೇಗೆ ಬರಬೇಕು, ಬಸ್ ಸ್ಟಾಪಿಗೆ ಬರಬೇಕು, ಎಣ್ಣೆ ಮೇಲೆ ಬಸ್ ಸ್ಟಾಪಿಗೆ ಬರ್ತಾರೆ ಜನ. ಮತ್ತು ಎಲ್ಲ ಟೂ ವೀಲರ್ಗಳು, ಬಡಪಾಯಿಗಳು ಇಲ್ಲೆಲ್ಲ. ಆಮೇಲೆ ಪೀಣ್ಯ ಇಂಡಸ್ಟ್ರಿಯಲ್ಲಿ ಇದಿರೋದ್ರಿಂದ ವರ್ಕರ್ಸ್ಗಳು ಈಗಾಗಲೇ ಇಲ್ಲೇ ಮೊನ್ನೆ ಒಂದು ಸರಿ ಒಬ್ಬ ಮನುಷ್ಯ ಹಳ್ಳ ತೆಗೆದು ರಸ್ತೆಯಲ್ಲಿ ಬಿದ್ದು ಸತ್ತ. ಅದಕ್ಕೆ ಯಾರು ಬೆಲೆನೇ ಇಲ್ದಂಗೆ ಆಯ್ತಾ ಆ ಬಾಡಿಗೆ ಬೆಲೆನೇ ಇಲ್ಲ. ಆ ಪರಿಹಾರ ಕೊಡೋಕೆ ಬರ್ತಾರೆ, ಆ ಪರಿಹಾರ ಏನೇನೂ ಸಾಲದು, ಆಯಿತಾ. ಈ ಥರ ಇರೋದ್ರಿಂದ ದಯವಿಟ್ಟು ಇದಕ್ಕೆ ಆಮೇಲೆ BBMP ಅವ್ರನ್ನ ಅಥವಾ KEBನ ಕೇಳಿದ್ರೆ ದೊಡ್ಡವರೇ ಶಾಮೀಲಾಗಿದ್ದಾರೆ ಬಿಡ್ರಿ, ನೀವೇನು ಕೇಳೋದು ಅಂತ ಈ ಥರ ಹೇಳ್ತಾ ಇದ್ದಾರೆ. 4.5 ಕಿಲೋಮೀಟ್ರ್ ಬರ್ತದೆ, ಸುಮಾರು 15 ಕೋಟಿ ಅಂದಾಜು ಮಾಡಿದ್ದಾರೆ. ಬೆಲೆನೇ ಇಲ್ಲ ಸರ್ಕಾರದವ್ರಿಗೆ. ಅದು ಯಾರು ಸತ್ರು ಪರವಾಗಿಲ್ಲ. ಸರ್ಕಾರದವ್ರು ದುಡ್ಡು ಮಾಡಬೇಕು, ಲಂಚ ಹೊಡಿಬೇಕು, ಭ್ರಷ್ಟಾಚಾರ ಮಾಡಬೇಕು. ಕೇಳೋರಿಲ್ಲ, ಅವ್ರಿಗೆ ಕೇಳಿದ್ರೆ ದೊಡ್ಡ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. BBMP ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ದೊಡ್ಡ ಶಾಮೀಲಾಗಿದ್ದಾರೆ, ಯಾರೇನು ಕೇಳೋದು, ನಾವು ಮಾಡಿದ್ದೆ ನಮ್ಮದೇ ಕೆಲಸ ಇದು ಅಂತ ಹೇಳ್ತಾ ಇದ್ದಾರೆ. ತುಕ್ಕಿಡ್ದು ಇದೆ. ಅವರು ಪ್ರಭಾವಿ ಮುಖಂಡರು ಮನೆ ಮುಂದೆ ಹಾಕ್ಕೊಂಡಿದ್ರು ಇದನ್ನು, ಪೋಲ್ಗಳನ್ನ ಸುಮಾರು ವರ್ಷಗಳಿಂದನೇ ಹಾಕ್ಕೊಂಡಿದ್ರು. ಅದಕ್ಕೆ ಈಗ ತರಾತುರಿಯಾಗಿ ಬಣ್ಣ ಬಳಿದು ಪೇಸ್ಟ್ ಮಾಡಿ, ಆಯಿತಾ, ತಂದು ರೋಡಿಗೆ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರ ಕೆಲಸ ಮುಗೀತು. ಬಿಲ್ ಆಗಬೇಕು, ಬಿಲ್ ಮಾಡ್ಕೊಳಕ್ಕೆ ಏನು ಪ್ರಯತ್ನ ಪಡಬೇಕು ಅದು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಬಿಲ್ ಮಾಡೋದಕ್ಕೋಸ್ಕರ ತಂದು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಸಾರ್ವಜನಿಕರು ಈ ರಸ್ತೆ ಮುಖ್ಯ ರಸ್ತೆ ಆಗಿರೋದ್ರಿಂದ ಸುಮಾರು ಜನ ಓಡಾಡ್ತಾರೆ. ಆ ಜನಗಳಿಗೆ ಏನೇ ಅನಾಹುತ ಆದರೆ ಯಾರು ಕೇಳೋಂಗಿಲ್ಲ, ಸರ್ಕಾರದವ್ರನ್ನೂ ಕೇಳೋಂಗಿಲ್ಲ, BBMP ಅವ್ರನ್ನೂ ಕೇಳೋಂಗಿಲ್ಲ, KEB ಅವ್ರು ಮೊದಲೇ ಮಾತಾಡೋಂಗಿಲ್ಲ. ಈಗ ಏನಾದರೂ ಮಾಡಿಬಿಟ್ಟು ಇದನ್ನು ಸರಿಯಾದ ರೀತಿಯಲ್ಲಿ
ಪೋಲ್ಗಳ ನೆಡ್ಲಿ ಅಂತ ನಾವು ಸಾರ್ವಜನಿಕರಿಂದ ಪರವಾಗಿ ಕೇಳ್ಕೊತಾ ಇದ್ದೀವಿ ಸರ್. ಇದು 4.5 ಕಿಲೋಮೀಟ್ರ್ ಟೋಟಲ್ ಉದ್ದ ಇದಿರೋದು ರಸ್ತೆ. ಅಂದಾಜು ನನಗೆ ಗೊತ್ತಿರೋ ಪ್ರಕಾರ ಲಕ್ಷ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹತ್ರ ತಿಂದ್ಬಿಟ್ಟಿದ್ದಾರೆ. ಗೋಲ್ಮಾಲ್ ಮಾಡಿ ಲೆಕ್ಕ ಇಲ್ದಂಗೆ ಸುಮ್ಮನೆ ಏನೋ ಒಂದು ಬಿಲ್ಲಾಗಿ ಮಾಡ್ಕೋಬೇಕು, ಬೋಲ್ ನಿಲ್ಲಿಸ್ಬೇಕು. ಆ ಬಿಲ್ಲಾಗವ್ರಿಗೂ ಪೋಲಿದ್ರು ಸಾಕು, ಅವ್ರಿಗೆ ಬಿಲ್ಲಾಗವ್ರಿಗೂ ಪೋಲಿದ್ರು ಸಾಕು. ಆಮೇಲೆ ಬಿದ್ದವರು ಪರವಾಗಿಲ್ಲ, ಜನ ಸಾಯಲಿ ಯಾರನ್ನ ಸಾಯಲಿ ಅವ್ರು ದುಡ್ಡು ಮಾಡ್ಕೊಂಡು ನೆಮ್ಮದಿಯಾಗಿರಬೇಕು.